Hey everyone, good morning from Singapore. This is day 2 in Singapore. ಇವತ್ತು ನಾನು ಯೂನಿವರ್ಸಲ್ ಸ್ಟುಡಿಯೋಸ್ಗೆ ಹೋಗ್ತಾ ಇದ್ದೀನಿ. ಐ ಮೀನ್ ಲವ್ ವಿತ್ ಸಿಂಗಪೂರ್. ಎಷ್ಟು ಕ್ಲೀನ್ ಆಗಿದೆ ಗೊತ್ತಾ, ಎಲ್ಲೂ ಕಸ ಇರಲ್ಲ, ಯಾರು ಹೋಗಿಯಲ್ಲ, ವೆರಿ ಕ್ಲೀನ್ ಆ್ಯಂಡ್ ಹೈಜೀನ್. ಇವತ್ತಿನ ಪ್ಲ್ಯಾನ್ ಯೂನಿವರ್ಸಲ್ ಸ್ಟುಡಿಯೋಸ್. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಟು ಗೋ ಟು ಯೂನಿವರ್ಸಲ್. ದ ಥಿಂಗ್ ಈಸ್ ಅಲ್ಲಿ ಬೇಗ ಹೋಗಬೇಕು, ಬೇಗ ಹೋದರೆ ತುಂಬ ಒಳ್ಳೆಯದು. ಯಾಕಂದರೆ ಮೋರ್ ಓವರ್ ದಿಸ್ ಇಸ್ ವೀಕೆಂಡ್, ತುಂಬ ಜನ ಇದ್ದಾರೆ. ಸಿಂಗಪುರಿ ಅಂತ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸೊ ಬೆಟರ್ ಐ ಗೋ ಅರ್ಲಿ. ಸಿಂಗಪುರಿಯನ್ಸ್, ಮಲಯನ್ಸ್ ಮತ್ತು ಇಂಡಿಯನ್ಸ್ ತುಂಬಾ ಜಾಸ್ತಿ ಸಿಗ್ತಾರೆ. ಅದರಲ್ಲೂ ತಮಿಳಿಯನ್ಸ್ ತುಂಬಾ ಜಾಸ್ತಿ ಜನ ಇದ್ದಾರೆ ಇಲ್ಲಿ ಅಂತ ನನಗೆ ಫೀಲ್ ಆಯಿತು. ತಮಿಳ್ ಜಾಸ್ತಿ ಮಾತಾಡ್ತಾರೆ ಇಲ್ಲಿ. ಡ್ರೈವರ್ ಕೂಡ ತಮಿಳ್ ಮಾತಾಡೋರು ಸಿಕ್ಕಿದ್ರು ನನಗೆ. ಇಟ್ ಇಸ್ ನೈಸ್. ಐ ವಿಲ್ ಜಸ್ಟ್ ಶೋ ಯು ಹೌ ನೇಬರ್ಹುಡ್ ಲುಕ್ಸ್ ಲೈಕ್. ವಾವ್, ಇಟ್ ಇಸ್ ಸೋ ಬ್ಯೂಟಿಫುಲ್. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಯೂನಿವರ್ಸಲ್ ಸ್ಟುಡಿಯೋಸ್ಗೆ ಹೋಗೋಕ್ಕೆ. ವರ್ಲ್ಡಲ್ಲಿರೋದು 5 ಯೂನಿವರ್ಸಲ್ ಸ್ಟುಡಿಯೋಸ್, ಅದರಲ್ಲಿ ಸಿಂಗಪುರ್ದು ಒಂದು. ಇಟ್ ಈಸ್ ಸ್ಪ್ರೆಡೆಡ್ ಅಕ್ರಾಸ್ 62 acres. ಇದೇ ಸ್ಮಾಲೆಸ್ಟ್ ಅಂತೆ, ಬಟ್ ದಿಸ್ ಈಸ್ ಆಲ್ಸೋ ವೆರಿ ಬ್ಯೂಟಿಫುಲ್. ಐ ವಿಲ್ ಶೋ ಯು ಗೈಸ್. ನಾನಿವಾಗ ನಿಮ್ಮನ್ನು ಅಲ್ಲಿ ಹೋಗಿನೇ ಮೀಟ್ ಮಾಡ್ತೀನಿ. Swell up like the ocean. It feels like I could drown in my tears. Everything's overflowing. Scared that I won't get it right. My nerves are working overtime. ಅಡ್ವಾನ್ಸ್ ಟಿಕೆಟ್ ಬುಕ್ ಮಾಡಿಲ್ಲ ಅಂತಂದರೆ ಯು ಕ್ಯಾನ್ ಬುಕ್ ಯೋರ್ ಟಿಕೆಟ್ಸ್ ಹಿಯರ್. ಎಲ್ಲ ಪ್ಲೇಸಲ್ಲೂ ವೈಫೈ ಕನೆಕ್ಟ್ ಆಗುತ್ತೆ. ನೀವು ಸಿಮ್ ತೊಗೊಂಡಿಲ್ಲ ಅಂತಂದರೆ ಇಂಟರ್ನ್ಯಾಷನಲ್ ರೋಮಿಂಗ್ ಹಾಕ್ಕೊಂಡ್ರೆ ಸಾಕು. ಇಫ್ ಯು ರೀಚ್ ದಿ ಡೆಸ್ಟಿನೇಷನ್ ಯು ಗೆಟ್ ಕನೆಕ್ಟೆಡ್ ವಿತ್ ವೈಫೈ ಈಸಿಲಿ. ಜಿಮೇಲ್ ID ಮತ್ತು ರೆಸಿಡೆನ್ಸ್ ಕಂಟ್ರಿ ಹಾಕಿದ್ರೆ ಯು ವಿಲ್ ಗೆಟ್ ಕನೆಕ್ಟೆಡ್ ವಿತ್ ವೈಫೈ. ಈಸಿ. ಯೂನಿವರ್ಸಲ್ ಸ್ಟುಡಿಯೋಸ್. ಯೂನಿವರ್ಸಲ್ ಸ್ಟುಡಿಯೋಸ್ ಎಂಟರ್ ಆಗ್ತಿದ್ದಂಗೆ ನಾನು ಲಿಟ್ರಲಿ ಕಳೆದೋಗ್ಬಿಟ್ಟೆ. ಏನು ಮಾಡಬೇಕು ಅಂತ, ಯಾವ ರೈಡಿಗೆ ಹೋಗಬೇಕು, ಯಾವ ಶೋಗೆ ಹೋಗಬೇಕು ಅಂತಲೇ ಗೊತ್ತಾಗಲಿಲ್ಲ. ದೆನ್ ಐ ಕ್ವಿಕ್ಲಿ ರಿಯಲೈಸ್ಡ್ ಐ ಹ್ಯಾವ್ ಅ ಯೂನಿವರ್ಸಲ್ ಸ್ಟುಡಿಯೋಸ್ ಆ್ಯಪ್ ಅಂತ. ಬಿಕಾಸ್ ಮುಂಚೆನೇ ಪ್ಲ್ಯಾನ್ ಮಾಡಿ ಆ್ಯಪ್ ಎಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ. ಆ್ಯಪಲ್ಲಿ ಎಲ್ಲ ತೋರಿಸುತ್ತೆ, ಯಾವ ರೈಡ್ ಎಷ್ಟು ನಿಮಿಷ, ಎಷ್ಟು ಕ್ಯೂ ಇದೆ, ಹಾಗೆ ವೆಜ್ ರೆಸ್ಟೋರೆಂಟ್ಸ್ ಎಲ್ಲಿದೆ, ವಾಶ್ರೂಮ್ಸ್ ಎಲ್ಲಿದೆ ಅಂತ ಎಲ್ಲ ಅದರಲ್ಲಿ ತೋರಿಸುತ್ತೆ. ಸೊ ಇಟ್ ಮೇಡ್ ಮೈ ಡೇ ಈಸಿಯರ್. ದ್ಯಾಟ್ ವಾಸ್ ಮೈ ಫಸ್ಟ್ ರೈಡ್. ಅದಾದ ತಕ್ಷಣ ಟ್ರಾನ್ಸ್ಫಾರ್ಮರ್ಗೆ ಹೋಗ್ಬಿಡೋಣ ಅಂತ ಹೋದೆ. ಸಿಂಗಲ್ ರೈಡರ್ಸ್ಗೆ ಸೆಪ್ರೇಟ್ ಲೇನ್ ಇರೋದ್ರಿಂದ ನನಗೆ ಕ್ವಿಕ್ಕಾಗಿ ಆಯಿತು. ಹೀಗೆ ರೈಡ್ ಮುಗಿದ ತಕ್ಷಣ ಈ ರೀತಿ ಸ್ಟೋರ್ ಇರುತ್ತೆ, ಅದರ ರಿಲೇಟೆಡ್ ಥಿಂಗ್ಸ್ನ ನಾವು ಶಾಪ್ ಮಾಡ್ಬೋದು. ಟ್ರಾನ್ಸ್ಫಾರ್ಮರ್ ಶೋನಂತೂ ಮಿಸ್ ಮಾಡಲೇಬಾರ್ದು. ಐ ಜಸ್ಟ್ ಲವ್ಡ್ ಇಟ್. ನೆಕ್ಸ್ಟ್ ನಂಗೆ ಇವಾಗ ಇದನ್ನು ಮಾಡಬೇಕು. ಅಫ್ಕೋರ್ಸ್ ಭಯ ಆಗ್ತಾ ಇದೆ, ಆದರೂ ಮಾಡಬೇಕು. ಓ ಮೈ ಗಾಡ್ ಹೋಗ್ಲಾ ಬೇಡವಾ? ಐ ಥಿಂಕ್ ಬ್ಯಾಗ್ನ ಲಾಕರಲ್ಲಿ ಇಡಬೇಕಾಗತ್ತೆ ಅನ್ಸುತ್ತೆ. ಈಗಷ್ಟೇ ಈ ರೈಡ್ನ ಫಿನಿಶ್ ಮಾಡಿದೆ. ಇಡೀ ಎಂಟೈರ್ ರೈಡ್ ಕಣ್ಣು ಮುಚ್ಕೊಂಡೇ ಇದ್ದೀನಿ. ಕಣ್ಣು ಬಿಡೋಷ್ಟೊತ್ತಿಗೆ ರೈಡೇ ಮುಗಿದೋಯ್ತು. ಮೇ ಬಿ 3 minutes ಇರ್ಬೋದೇನೋ ಅಷ್ಟೇ. ಇದಕ್ಕಿಂತ ಮುಂಚೆ ಲಾಕರಲ್ಲಿ ಇತ್ತು. ಬ್ಯಾಗ್ ಎಲ್ಲ ಲಾಕರಲ್ಲಿ ಇಡಬೇಕು. ಕ್ಯಾಪ್, ಗಾಗಲ್ಸ್, ಮೊಬೈಲ್, ಎವ್ರಿಥಿಂಗ್ ಶುಡ್ ಬಿ ಇನ್ ದ ಲಾಕರ್. 80 minutes ಫ್ರೀ ಇರುತ್ತೆ. 80 minutes ಆದಮೇಲೆ ಎವ್ರಿ 20 minutesಗೆ $6 ಇರುತ್ತೆ. ಐ ಮೀನ್ SGD. ದಿಸ್ ವಾಸ್ ಫನ್.
ಇಲ್ಲಿ ಮೀಟ್ ಆ್ಯಂಡ್ ಗ್ರೀಟ್ ಕ್ವೈಟ್ ಫೇಮಸ್, ಅದರಲ್ಲೂ ರಿವೆಂಜ್ ಆಫ್ ದ ಮಮ್ಮಿ ಮೀಟ್ ಆ್ಯಂಡ್ ಗ್ರೀಟ್ ಅಂತೂ ಇನ್ನೂ ಫೇಮಸ್. Get ready, look at lights, camera action. So I just finished Revenge of the Mummy. It was scary. Of course, not scarier than that. ಸಿಂಗಪೂರ್ ವೆದರನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗೋದೇ ಇಲ್ಲ. ಇದನ್ನು ಮುಂಚೆನೂ ಹೇಳಿದ್ದೀನಿ. ಇವಾಗ ಇನ್ನೂ ಮಧ್ಯಾಹ್ನ ಆಗಿದೆ, ಮತ್ತೆ ಮೋಡ ಚೇಂಜ್ ಆಗ್ತಾ ಇದೆ. ಖಂಡಿತವಾಗ್ಲೂ ಇವತ್ತು ಮಳೆ ಬರುತ್ತೆ. ಮಳೆ ಬರ್ತಾ ಇದೆ. ಕ್ರೇಜಿ ಕ್ರೇಜಿ. I want to go Jurassic Park. Let's go to Jurassic Park. Some of the ride you should not miss. Oh, this is Jurassic Park. ದಿ ಲಾಸ್ಟ್ ವರ್ಲ್ಡ್ ಜುರಾಸಿಕ್ ಪಾರ್ಕಿಗೆ ಹೋಗೋಣ ಅಂತ ಬಂದರೆ ಮಳೆ ಬಂತು. ಇವರು ಟೆಂಟೇಟಿವ್ಲಿ ಸಸ್ಪೆಂಡ್ ಮಾಡಿದ್ದಾರೆ ಗೇಮ್ನ. ಎಲ್ಲರೂ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು $6 ಕೊಟ್ಟು ರೈನ್ ಕೋಟ್ ಕೂಡ ತಗೊಂಡೆ. ಅಯ್ಯೋ ದೇವ್ರೆ. ಮಳೆ ಜಾಸ್ತಿ ಆಯಿತು. ಇಂಡೋರಲ್ಲಿರೋ ಮೀಟ್ ಆ್ಯಂಡ್ ಗ್ರೀಟಿಗೆ ಬಂದಿದ್ದೀನಿ. ಹೌ ಟು ಟ್ರೈನ್ ಯೋರ್ ಡ್ರ್ಯಾಗನ್. ಆ್ಯಂಡ್ ಯು ಆಲ್ಸೋ ಕ್ಯಾನ್ ಶಾಪ್ ಹಿಯರ್. ಸೂಪರಾಗಿದೆ. ಎಲ್ಲ ಕಾಸ್ಟ್ಲಿ ಅಷ್ಟೇ. ಕ್ಯೂಟ್ ಆಗಿ ಕಾರ್ಟೂನ್ ಥರ ಡ್ರೆಸ್ ಅಪ್ ಆಗಿ ಸುಮಾರು ಜನ ಹುಡುಗಿಯರು ಬಂದಿದ್ರು. ಐ ಆಲ್ಸೋ ಮೆಟ್ ಅ ಗರ್ಲ್ ಹೂ ಇಸ್ ಮಶ್ರೂಮ್. Hang on, the island of India. How many dragons do you have in You have no dragons? So how'd you get... ಹೌ ಟು ಟ್ರೈನ್ ಯೋರ್ ಡ್ರ್ಯಾಗನ್ ಮೀಟ್ ಆ್ಯಂಡ್ ಗ್ರೀಟ್. ಇದು ಎವ್ರಿ ಶೋ ಆದಮೇಲೆ ಈ ರೀತಿ ಮೀಟ್ ಆ್ಯಂಡ್ ಗ್ರೀಟ್ ಇರುತ್ತೆ. ಆ ಸ್ಟೋರಿ ರಿಲೇಟೆಡ್ ಕ್ಯಾರೆಕ್ಟರ್ ಡ್ರೆಸ್ಅಪ್ ಆಗಿ ಇಲ್ಲಿರ್ತಾರೆ. ಅವ್ರ ಜೊತೆ ಫೋಟೋ ತಗೊಳ್ಬೋದು, ಅವ್ರ ಜೊತೆ ಈ ರೀತಿ ಮಾತಾಡ್ಬೋದು. ಅವನು ಏನೋ ನಾನ್ಸೆನ್ಸ್ ಮಾತಾಡ್ತಾ ಇದ್ದ, ನಾನು ಏನೋ ಅವನ ಜೊತೆ ನಾನ್ಸೆನ್ಸ್ ಮಾತಾಡಿದ್ದೀನಿ. ಅಷ್ಟೇ ಇಲ್ಲಿ ನಡೀತಾ ಇರೋ ಸೀನ್. ಸೊ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫೋಟೋ ತೆಗೆದುಕೊಂಡು ವಿಡಿಯೋ ತೆಗೆದು ಎಲ್ಲ ಮಾಡಿ ಈ ಮಳೆನ ನಂಬ್ಕೊಂಡ್ರೆ ಯಾವ ಶೋನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತ ಇಲ್ಲಿಂದ ಹೊರಡ್ತಾ ಇದ್ದೀನಿ. Searching for a veg restaurant. I am not finding, obviously. Minion ride. ಇಂಡೋರ್ ಇದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಮಳೆ ಬರ್ತಾ ಇರೋದು ಚೆನ್ನಾಗಿದೆ ಒಂಥರ. That was amazing. 5 minutes showಗೆ 1 hour wait ಮಾಡಿದ್ದೀನಿ. That was the one thing. And it is still raining. ಸಿಗೋದೇ ಕಷ್ಟ. ಹೊಟ್ಟೆ
ಸಿಕ್ಕಾಬಟ್ಟೆ ಹಸುವಾಗಿತ್ತು. ಎಲ್ಲೋ ಒಂದ್ ಕಡೆ ಮಾತ್ರ ಪ್ಲಾಂಟ್ ಬೇಸ್ಡ್ ಬರ್ಗರ್ ಅಂತ ಸಿಕ್ತು. ಐ ಆಮ್ ನಾಟ್ ಶ್ಯೂರ್ ಅದ್ರ ಒಳಗಡೆ ಇರೋ ಸಾಸ್ ಅಂತೂ ನಾನು ಎಲ್ಲೂ ನೋಡಿರ್ಲಿಲ್ಲ. ಏನೋ ಇರ್ಲಿ ಕೃಷ್ಣಾರ್ಪಣ ಮಸ್ತು ಅಂತ ತಗೊಂಡೆ ಅಂಡ್ ಯು ಡೋಂಟ್ ಬಿಲೀವ್ ದಟ್ ವಾಸ್ ಫಾರ್ $16. ಟೇಸ್ಟ್ ಅಂತೂ ಏನೂ ಗೊತ್ತಾಗ್ಲಿಲ್ಲ ಅದ್ರಲ್ಲಿ ಏನಿತ್ತು ಅಂತ. ಹೊಟ್ಟೆ ಅಂತೂ ತುಂಬಿತು ಅಷ್ಟೇ. Just gotta be fearless. ಆಲ್ಮೋಸ್ಟ್ ಆಲ್ ಎಲ್ಲ ಆಕ್ಟಿವಿಟೀಸ್ನ ಕವರ್ ಮಾಡಿದ್ದೀನಿ. ಐ ಆಮ್ ಸ್ಟ್ಯಾಂಡಿಂಗ್ ಇನ್ ನ್ಯೂಯಾರ್ಕ್ ಸಿಟಿ ಲೇನ್, ನ್ಯೂಯಾರ್ಕ್ ಲೇನ್. ನ್ಯೂಯಾರ್ಕಲ್ಲಿ ಆರ್ಕಿಟೆಕ್ಚರ್ ಹೇಗಿರುತ್ತೆ ಅದೇ ರೀತಿಯಲ್ಲಿ ರೀಕ್ರಿಯೇಟ್ ಮಾಡಿದ್ರು. ಎವ್ರಿ ಕಾರ್ನರ್ ವಾಸ್ ಇನ್ಸ್ಟಾಗ್ರಾಮಬಲ್. Once I get in and I put it in try, ain't no more stopping me, don't even try. Controlling the chaos, controlling the vibe, yeah. It's all the shots that you don't say. You'll never be heard if you don't say. Just gotta get out your own way. You can't learn to fly on your own if you don't let go. Step out of the shadows, into the fire. Don't be afraid to go out on a wire. Live in the moment, turn it up louder. This is what you're made for. You just gotta be fearless. ನಾನಂತೂ ಒಂದು ಕಾರ್ನರು ಬಿಡ್ದಂಗೆ ಎಲ್ಲ ಕಾರ್ನರಲ್ಲೂ ಫೋಟೋಸ್ ಮತ್ತು ವೀಡಿಯೋಸ್ನ ಮಾಡಿದ್ದೀನಿ. ಎಫರ್ಟ್ಸ್ ಇಲ್ದೇನೆ ಎಲ್ಲದು ಸಖತ್ತಾಗಿ ಬಂದಿದೆ. ಕಿಡ್ಸ್ ರೈಡ್, ಸ್ಕೇರಿ ರೈಡ್ ಯಾವುದು ಬಿಡದೇ ಇರೋ ರೀತಿ ಎಲ್ಲನೂ ಕಂಪ್ಲೀಟ್ ಮಾಡಿ ಪೈಸಾ ವಸೂಲ್ ಮಾಡಿದೆ. ನಾನಂತೂ ಎಷ್ಟೊಂದು ಆಕ್ಟಿವಿಟಿಗಳನ್ನು ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ದಿ ಸೇಫ್ಟಿ. ಇಲ್ಲಿಗೆ ಎಲ್ಲ ರೈಡ್ಗಳನ್ನ ಮುಗಿಸಿದ್ದೀನಿ. ಇಷ್ಟೊತ್ತಿಗೆ ಸಂಜೆ ಕೂಡ ಆಯಿತು. ನಾನು ಎಷ್ಟು ಎಂಜಾಯ್ ಮಾಡಿದ್ದೀನಿ ವಿಡಿಯೋ ನೋಡಿ ನೀವು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಸಿಂಗಪುರಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಮತ್ತೆ ಸಿಗೋಣ.